ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹೊರ ರಾಜ್ಯದಿಂದ ಬಂದಿರುವ ಅಂಗಡಿ ಮಾಲೀಕರಿಗೆ ಪರವಾನಗಿ ನೀಡಬಾರದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ತಾಲೂಕಾ ಅಧ್ಯಕ್ಷ ಪಿ ಮುತ್ತಯ್ಯ ಜಾಗನೂರಹಟ್ಟಿ ಹೇಳಿದರು. ಬುಧವಾರ ಪಟ್ಟಣದ ಫ್ಯಾನ್ಸಿ ಸ್ಟೋರ್ ಬಟ್ಟೆ ಅಂಗಡಿ ಮಾಲೀಕರ ಜೊತೆಗೂಡಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ವಿವಿಧ ರಾಜ್ಯಗಳಿಂದ ವಲಸೆ ಬರುತ್ತಿರುವ ಸೇಟು ಮಾರ್ವಾಡಿಗಳ ಸಂಖ್ಯೆ ಹೆಚ್ಚಾಗಿದೆ. ಸ್ಥಳೀಯರಿಗೆ ವ್ಯವಹಾರ ಮಾಡಲು ಆಗುತ್ತಿಲ್ಲ. ಆರ್ಥಿಕವಾಗಿ ಹಿಂದುಳಿದ ಪ್ರದೇಶ ನಮ್ಮ ನಾಯಕನಹಟ್ಟಿ ಹೋಬಳಿ ಆಗಿದ್ದು ಇಲ್ಲಿನ ಜನರು ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಕೂಡಲೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸೇಟು ಮಾರ್ವಾಡೀಸ್ ಅಂಗಡಿ ಮಾಲೀಕರಿಗೆ ನೀಡುತ್ತಿರುವ ಪರವಾನಗಿ ರದ್ದುಪಡಿಸಬೇಕು. ಇಲ್ಲವಾದಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹೋಬಳಿ ಘಟಕ ಅಧ್ಯಕ್ಷರಾದ ಕೆಜಿ ಮಂಜುನಾಥ್ ಜೋಗಿಹಟ್ಟಿ, ಉಪಾಧ್ಯಕ್ಷ ಕೆಪಿ ನಾಗರಾಜ್, ನಗರ ಘಟಕ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ, ಅಂಗಡಿ ಮಾಲೀಕರಾದ ತಿಪ್ಪೇಸ್ವಾಮಿ, ಎಂಸಿ ಮಾರುತಿ, ಎಂ ಮಂಜಣ್ಣ, ಜೆ ರಾಜೇಂದ್ರ, ಎಚ್ಸಿ ಜಗದೀಶ್, ಶಿವಕುಮಾರ್, ಅಕ್ಬರ್, ಎಂಡಿ ತನ್ವೀರ್ ಬಾಷಾ, ಸಂತೋಷ್, ಪ್ರದೀಪ್, ಖಲೀಲ್ ಬಾಷಾ, ನೀಬಾಮ್, ಹುಸೇನ್, ಜಾಕೀರ್, ಮುಜಾಕಿರ್, ಬೋರಮ್ಮ, ಲಕ್ಷ್ಮಮ್ಮ, ಪ್ರೇಮ್ ಕುಮಾರ್ ಟಿ ಉಪಸ್ಥಿತರಿದ್ದರು. ವರದಿ ಕೆಟಿ ಓಬಳೇಶ್, ನಲಗೇತನಹಟ್ಟಿ. ಕನ್ನಡ ಸೇನೆ ವತಿಯಿಂದ ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿ ನಾಯಕನಹಟ್ಟಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ, ಹೊರ ರಾಜ್ಯಗಳಿಂದ ಬಂದು ಸೇಟು ಮತ್ತು ಮಾರ್ವಾಡಿ ಮಾಲೀಕರಿಗೆ ಹೊಸದಾಗಿ ಉದ್ಯಮವನ್ನು ತೆರೆಯುವುದರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಯಕನಹಟ್ಟಿ ಪಟ್ಟಣದಲ್ಲಿ ಬೇರೆ ರಾಜ್ಯಗಳಿಂದ ಬಂದವರು ನಮ್ಮ ನಾಯಕನಹಟ್ಟಿಯಲ್ಲಿ ಹೊಸದಾಗಿ ಯಾವುದೇ ಅಂಗಡಿಗಳನ್ನು ಸ್ಥಾಪಿಸಲು ಅನುಮತಿ ನೀಡಬಾರದು ಮತ್ತು ಅವರಿಗೆ ಪರವಾನಗಿ ನೀಡಬಾರದು ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಮತ್ತು ಪರವಾನಗಿ ನೀಡಿದ್ದಲ್ಲಿ ರದ್ದುಪಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಕೈ ಹಾಕ್ತೀವಿ, ಎಲ್ಲ ಕೈ ಹಾಕ್ತೀವಿ, ಕೈ ಹಾಕ್ತೀವಿ. अन्य मुख्याधिकारिಗಳು ಇದನ್ನ ಮೀಟಿಂಗ್ ಹೋಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಗೆ. ಆದ ಕಾರಣ ಮನವಿಯನ್ನು ತಗೊಂಡಿದ್ದೀವಿ. ಈ ಬಗ್ಗೆ ಸಾಹೇಬ್ರ ಹತ್ರ ಮಾತಾಡಿ ಇದಕ್ಕೆ ಪರಿಹಾರ ಕಂಡುಹಿಡಿಯುತ್ತೀವಿ. ಇವತ್ತು ನಾವು ಪಟ್ಟಣ ಪಂಚಾಯತಿಗೆ ಬಂದಿರೋ ಉದ್ದೇಶ ಏನಂದರೆ, ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರಿಗೆ ಸಾಕಷ್ಟು ಜನ ಹಿಂದೆಲ್ಲ ಪರವಾನಗಿ ಕೊಟ್ಬಿಟ್ಟಿದ್ದಾರೆ. ಅದು ಬಿಟ್ಟಾಗ್ಬಿಟ್ಟು ಇಲ್ಲಿಂದ ಆದರೂ ಈಗ ನಮ್ಮ ಸ್ಥಳೀಯರು ಕೆಲವು ಮೊಬೈಲ್ ಶಾಪ್ ಇದ್ದಾವೆ, ಮತ್ತು ಫ್ಯಾನ್ಸಿ ಸ್ಟೋರ್ ಇದ್ದಾವೆ, ಮತ್ತು ಒಂದು ಬೈಕ್ ಶೋರೂಮ್ ಐತೆ, ಮತ್ತು ಆಟೋಮೊಬೈಲ್ಸ್ಗಳಿದ್ದಾವೆ, ಮತ್ತು ಮೋಟ್ರ್ ಅಂಗಡಿಗಳಿದ್ದಾವೆ, ಬಟ್ಟೆ ಅಂಗಡಿಗಳು ಎಲ್ಲರೂ ನಮ್ಮ ಸ್ಥಳೀಯರು ಕುಸಿತ ಬಿದ್ದಿದ್ದಾರೆ. ಯಾಕಂದರೆ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಏನಾಗ್ಬಿಟ್ಟಿದ್ದಾವೆ ಅಂದರೆ, ನಮ್ಮ ಹಳ್ಳಿ ಜನಗಳೇನಂದರೆ ಅಲ್ಲಿ ದೀಪಕ್ಕೆ ಚೆನ್ನಾಗೈತೆ, ಜಗದಾಂಬ ಚೆನ್ನಾಗೈತೆ, ಇನ್ನೊಬ್ರು ಯಾರು ಚೆನ್ನಾಗಿ ಮಾಡ್ತಾರೆ, ಆ ಫ್ಯಾನ್ಸಿ ಸ್ಟೋರಿಗೆ ಚೆನ್ನಾಗೈತೆ, ಈ ಥರ ಹೋಗ್ಬಿಟ್ಟು ನಮ್ಮವ್ರಿಗೆಲ್ಲ ಅನ್ಯಾಯ ಆಗ್ತಿದೆ. ನಮ್ಮ ಕರ್ನಾಟಕದವ್ರಿಗೆ ಅನ್ಯಾಯ ಆಗುತ್ತೆ. ಹೊರ ರಾಜ್ಯದವರೇ ಇಲ್ಲಿ ಇವತ್ತಿನ ದಿನ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಇವತ್ತು ಕೋಟಿಗಟ್ಟಲೆ 5-6 ಕೋಟಿಗೆ ಇದ್ದಾರೆ ಅವರು. ನಮ್ಮವರು ಇಲ್ಲೇ ಇದ್ಬಿಟ್ಟು ಒಂದು 10 ಲಕ್ಷ ಮನೆ ಕಟ್ಸೋಕ್ಕಾಗ್ತಿಲ್ಲ, ಜೀವನ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಈ ಪರವಾನಗಿ ನಾವು ಇವತ್ತು ಚೀಫ್ ಆಫೀಸರ್ಗೆ ಪರವಾನಗಿ ಇದು ಕೊಟ್ಟಿದ್ದು, ಪರವಾನಗಿ ರದ್ದುಪಡಿಸೋದು ಕೊಟ್ಟಿದ್ರು. ಆ ರದ್ದುಪಡಿಸಿದ್ದಲ್ಲಿ ನಾವು ರದ್ದುಪಡಿಸೋವರೆಗೂ ಎದ್ದೇಳಲ್ಲ. ಅಲ್ಲಿವರೆಗೂ ಇಡೀ ನಮ್ಮ ಏನು ಈ ಫ್ಯಾನ್ಸಿ ಸ್ಟೋರ್ ಅವರೆಲ್ಲ ಇನ್ನೂ ಹುಡುಗರು ಏನಿದ್ದಾರೆ ಎಲ್ಲರನ್ನೂ ಸೇರಿಸ್ಬಿಟ್ಟು 2-3 ದಿನ ಅದರಲ್ಲಿ ಪ್ರತಿಭಟನೆ ಕ್ಯಾನ್ಸಲ್ ಮಾಡೋದೇ ಇಲ್ಲ. ನಾವು ಆ ರೀತಿ ಪರವಾನಗಿ ಕ್ಯಾನ್ಸಲ್ ಮಾಡೋವರೆಗೂ ನಾವು ಎದ್ದೇಳೋದೇ ಇಲ್ಲ. ಉಗ್ರವಾದ ಹೋರಾಟ ಮಾಡ್ತೀವಿ. ಇದು ಮುಂದಿನ ದಿನಗಳಲ್ಲಿ ಇನ್ನು ಹೊರ ರಾಜ್ಯದವ್ರು ಕೊಟ್ಟರೆ ಇನ್ನೂ ಜಾಸ್ತಿನಾಗಿ ಹೋರಾಟ ಮಾಡ್ತೀವಿ. ಏನೇ ಕೊಟ್ಟರು ನಮ್ಮ ಸ್ಥಳೀಯರಿಗೆ ಮೊದಲೇ ಆದ್ಯತೆ ಕೊಡಬೇಕಂತ ನಮ್ಮಲ್ಲಿ ನಮ್ಮ ತಾಲೂಕು ಅಧ್ಯಕ್ಷ ಹೇಳಿದ ಹಾಗೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಸೇಟು ಮತ್ತು ಮಾರ್ವಾಡಿಗಳ ಆಳ್ವಿಕೆ ಹೆಚ್ಚಾಗುತ್ತೆ. ನಮ್ಮ ಸ್ಥಳೀಯರ ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಭಾಳ ಇರೋದ್ರಿಂದ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಅದನ್ನು ಗಮನಹರಿಸಿ ಮುಂದೆ ಬರ್ತಕ್ಕಂಥ ಮೊದಲನೇದಾಗಿ ಹಿರಿಯರು ಹೋಗ್ಬಿಟ್ಟು ನೆಕ್ಸ್ಟ್ ಬರೋರಿಗೆ ಆ ರೀತಿ ಅನುವು ಮಾಡಿಕೊಡಬಾರ್ದು ಮತ್ತು ಪರವಾನಗಿ ರದ್ದುಪಡಿಸಲಿ. ಯಾಕಂದರೆ ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಮ್ಮರ ಕೂಲಿ ಮಾಡೋಗೆ ಅವ್ರ ತಗ ಇದು ಮಾಡ್ತಾರೆ. ಅವ್ರ ತಗ ಅತಿ ಹೆಚ್ಚಿನದಾಗಿ ಸಾಮಾನುಗಳನ್ನ ಬಳಕೆ ಮಾಡ್ಕೊಂಡು ಅವರು ಉದ್ಧಾರ ಆಗ್ತಾರೆ ಹೊರತು ನಮ್ಮರು ಯಾರು ಉದ್ಧಾರ ಆಗ್ತಿಲ್ಲ. ಇದೇ ರೀತಿ ಆದರೆ ನಮ್ಮ ಕರ್ನಾಟಕ ಮಾರ್ವಾಡಿ ಪಾಲಾಗೋದ್ರೊಳಗೆ ಅನುಮಾನ ಇಲ್ಲ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀವಿ. ಮೊದಲನೇದಾಗಿ ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ.
ಈಗ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಮಾರ್ವಾಡಿಸ್ಗಳು ಬರ್ತಿದ್ದಾರೆ, ಬೇರೆಯವರು ಬರ್ತಿದ್ದಾರೆ, ಬರೀ ಮಾರ್ವಾಡಿಸ್ಗಳು ಅಂತಲ್ಲ. ಇಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೆ, ಇಲ್ಲಿರ್ತಕ್ಕಂತಹ ವ್ಯವಸಾಯದ ಮೇಲೆ, ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರಿಗೆ ಲಾಭ ಇಲ್ಲ. ಮೊದಲನೇದಾಗಿ ಅವ್ರ ಮಕ್ಕಳುಗಳೆಲ್ಲ ಈಗ ಏನಾಗಿದ್ದಾರೆ, ಬೆಂಗಳೂರಿಗೆ ಹೋಗ್ತಿದ್ದಾರೆ, ಅಲ್ಲಿ ದುಡಿಮೆ ಮಾಡ್ತಿದ್ದಾರೆ. ಅವ್ರಿಗೆ ಹೊಟ್ಟೆ ಬಟ್ಟೆಗೆ ಆಗ್ತಿಲ್ಲ, ವಾಪಸ್ ಬರ್ತಿದ್ದಾರೆ ಅವರೆಲ್ಲ ವಾಪಸ್ ಬಂದು ಇಲ್ಲೇನು ಮಾಡ್ತಾರೆ, ತಿರ್ಗಾ ಹೊಲಕ್ಕೆ ಹೋದರೆ ಅಲ್ಲಿ ಬರಗಾಲ, ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಯಾವುದೂ ಇದಿಲ್ಲ. ಇಲ್ಲಿರ್ತಕ್ಕಂಥ ವ್ಯವಹಾರಗಳು ಮಾಡೋಣ ಅಂತ ಹೋಗ್ತಿದ್ದಾರೆ. ಇಲ್ಲೇನಾಗ್ತಿದೆ, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ದೊಡ್ಡದಾಗಿ ವ್ಯವಹಾರ ಮಾಡ್ತಿದ್ದಾರೆ. ಕೋಟಿಗಟ್ಟಲೆ ಹಣ ತಂದು ಇಲ್ಲಿ ಸುರಿತಿದ್ದಾರೆ, ಹಾಗೆ ಅದೇ ಥರ ಹಣ ಮಾಡ್ತಿದ್ದಾರೆ. ಅಲ್ಲಿಂದನೇ ಹುಡುಗನ ಕರ್ಕೊಬರ್ತಾರೆ, ಅಂಗಡಿಲಿ ಕೆಲಸಕ್ಕೆ ಇಟ್ಕೊಂತಾರೆ. 4 ಜನ ಅವ್ರನ್ನೇ ಇಟ್ಕೊಂತಾರೆ. ನಮ್ಮವ್ರಿಗೆ ಯಾರಿಗೂ ಕೆಲಸ ಇಲ್ಲ, ಅವ್ರ ಅಂಗಡಿಗಳಿಗೆ ಯಾರಿಗೂ ಕೆಲಸ ಕೊಡೋದೇ ಇದಕ್ಕಿಲ್ಲ. ಆ 4 ಜನ ತಿರ್ಗಾ ಒಂದು 4 ಅಂಗಡಿ ಹೊಸ ಮಾಡಿಕೊಡ್ತಾರೆ. ಇದೇ ರೀತಿ ಆಗ್ತಾ ಹೋದರೆ ನಮ್ಮ ಅಂಗಡಿಗೆ, ಅವರ ಅಂಗಡಿಗಳಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ನಮ್ಮ ಹುಡುಗರಿಗೆ ಕೆಲಸನೇ ಇಲ್ಲ. ಜೊತೆಗೆ ಹೊಸ ಬಿಸ್ನೆಸ್ ಮಾಡೋಕ್ಕೆ ಅವ್ರ ಮುಂದೆ ಕಾಂಪಿಟೇಷನ್ ಮಾಡೋಂಥ ಶಕ್ತಿನೇ ಇಲ್ಲ. ಈಗ ನಮ್ಮ ಹುಡುಗರು ಏನು ಮಾಡಬೇಕು? ಈಗ ಹೋಗಲಿ, ಈಗ ಮೊದಲಿಂದ ಬಂದು ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರಿಗೆ ಬಿಟ್ಬಿಟ್ರೆ. ಈಗ ಹೊಸಬ್ರಿಗೆ ಯಾಕೆ ನೀವು ಅವಕಾಶ ಕೊಡ್ತಿದ್ದೀರಾ? ನಮ್ಮ ಕಡೆಯಿಂದನೇ ಹೆಚ್ಚು ಸಪೋರ್ಟ್ ಆಗಿಬಿಟ್ಟಿದೆಯಲ್ಲ ಅವರಿಗೆ. ಅವಕಾಶಗಳನ್ನು ನಿಲ್ಲಿಸ್ರಿ, ಇಲ್ಲ ಅಂದರೆ ಒಂದು ಕೆಲಸ ಮಾಡಿರಿ, ನಮ್ಮ ಪರವಾನಿಗಳನ್ನೇ ರದ್ದು ಮಾಡಿಬಿಡ್ರಿ, ನಮ್ಮನ್ನೆಲ್ಲ ಪಟ್ಟಣ ಪಂಚಾಯತಿಗೆ ಸಾಕ್ರಿ, ನಾವಿಲ್ಲೇ ಇದ್ಬಿಡ್ತೀವಿ. ಬರೀ ಅವರೇ ಮಾರ್ವಾಡಿ ಅಂಗಡಿಗಳನ್ನ ಇಟ್ಕೊಂಡು, ಅಥವಾ ಬೇರೆ ಮಾರ್ವಾಡಿಸಿ ಅಂತಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರೋ ಅವರೇ ಅಂಗಡಿಗಳು ಇಟ್ಕೊಳ್ರಿ, ಅವ್ರ ಹತ್ರನೇ ನೀವೆಲ್ಲ ಥರ ಸುಂಕಗಳನ್ನು ಇಸ್ಕೊಂಡ್ರೆ ಅವರಿಂದನೇ ನಡೆಸ್ರಿ ನೀವು ನಾಯಕನಟ್ಟಿ. ನಾವೆಲ್ಲ ಇಲ್ಲೇ ನಾಯಕನಟ್ಟಿ ಪಟ್ಟಣ ಪಂಚಾಯತಿಗೆ ಇರ್ತೀವಿ, ನಮಗೆ ಇಲ್ಲೇ ಬಿಸಿ ಊಟ ಕೊಟ್ಬಿಡ್ರಿ, ನಾವಿಲ್ಲೇ ಇದ್ಬಿಡ್ತೀವಿ. ಅತ್ಲಾಗೆ ನಾವು ಯಾಕೆ ಅಂಗಡಿಗಳು ಮಾಡಬೇಕು? ನಾವು ಸಂಘದಾಗ ಸಾಲ ತೆಗೆದಿರ್ತೀವಿ, ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ಬಡ್ಡಿಗಳು ಕಟ್ತಿರ್ತೀವಿ. ಏನು ಮಾಡಬೇಕು? ಅವರು ಬಂದು ಏನು ಬರ್ತಾರೆ, 2 ದಿವಸ ಇರೋಲ್ಲ, 2 ವರ್ಷ 3 ವರ್ಷಕ್ಕೆ ಸೈಟ್ ತಗೊಂಡು ಮನೆಗಳು ಕಟ್ತಾರೆ. ಯಾಕೆ ಕಟ್ತಾರೆ? ಹೆಂಗೆ ಕಟ್ತಾರೆ ಅವರು? ನಮ್ಮ ಕೈಗೆ ಯಾಕೆ ಆಗ್ತಿಲ್ಲ ಇಲ್ಲಿ? ಅವ್ರೇನು ಯಾವ ಥರ ವ್ಯವಹಾರ ಮಾಡ್ತಿದ್ದಾರೆ, ಎಲ್ಲಿಂದ ತರ್ತಾರೆ? ಹಂಗೆ ನಮ್ಮ ಕೈಲಿ ಯಾಕೆ ಆಗ್ತಿಲ್ಲ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ನಾವು ಎಲ್ಲ ಥರ ಟ್ಯಾಕ್ಸ್ಗಳು ಕಟ್ತಿದ್ದೀವಿ, ಎಲ್ಲ ಥರ ಪಟ್ಟಣ ಪಂಚಾಯತಿ ಪರವಾನಗಿ ತಗೊಂಡಿದ್ದೀವಿ, ಎಲ್ಲ ಥರ ಸರ್ಕಾರದ್ದೇನು ರೂಲ್ಸ್ ಇದೆ ಎಲ್ಲ ಪಾಲನೆ ಮಾಡ್ತಿದ್ದೀವಪ್ಪ ನಾವು. ಮತ್ತು ನಮ್ಮನ್ನು ಯಾರು ಇಲ್ಲಿ ಕೇಳೋದಕ್ಕಿಲ್ಲಲ್ಲ. ಮೇಲಾಗಿ ಎಲ್ಲ ಇಲ್ಲಿರ್ತಕ್ಕಂಥವ್ರೆಲ್ಲ ನಮ್ಮವರೇ ಇರ್ತಾರೆ, ಆದರೆ ನಮಗೇನು ಸಪೋರ್ಟೇ ಇಲ್ವಲ್ಲ. ಏನು ಮಾಡ್ಬೇಕು ಹಿಂಗಾದ್ರೆ ನಾವು? ಅದಕ್ಕೆ ನಮ್ಮವೇ ರದ್ದು ಮಾಡಿಬಿಡ್ರಿ. ನಿಮಗೆ ಅವರು ರದ್ದು ಮಾಡೋಕೆ ಆಗೋದಿಲ್ಲಪ್ಪ, ನಮ್ಮ ಕೈ ಆಗೋದೇ ಇಲ್ಲ ಅಂದರೆ ನೀವು ರದ್ದು ಮಾಡಿಬಿಡ್ರಿ. ಅವ್ರ ದುಡ್ಡು ಇಸ್ಕೊಂಡು, ಈಗ ಅವ್ರ ದುಡ್ಡು ಇಸ್ಕೊಂಡು ಅವರು ಪರವಾನಗಿ ನಿಮ್ಮ ಕಸದ ಗಾಡಿ ಕಳಿಸ್ರಿ, ಹಾಕಿ ಕಳಿಸ್ತೀವಿ.